ಮಾವ, ಇವತ್ತಿಂದ ನಿಮ್ಮ ಸಾವಿನ ದಿನಗಳ ಕೌಂಟ್ ಡೌನ್ ಶುರು ಆಗುತ್ತೆ. ಮೊದಲು ನಿಮ್ಮನ್ನು ಯಮಲೋಕಕ್ಕೆ ಕಳಿಸಿ, ಆಮೇಲೆ ಈ ಮನೇಲಿರೋ ಒಬ್ಬೊಬ್ಬರನ್ನೇ ನಿಮ್ಮ ಕಂಪ್ನಿಗೆ ಕಳಿಸ್ಕೊಡ್ತೇವೆ. ಓಕೆ? ಭಾವನಾ, ಏನು ಬೇಕಿತ್ತು? ಸಿಂಚನನ್ಗೆ ಬಿಸಿನೀರು ಬೇಕಾಗಿತ್ತು, ಅದಕ್ಕೆ ಕಾಯಿಸ್ಕೊಂಡು ಹೋಗೋಣ ಅಂತ ಬಂದೆ. ನೀವೇನು ಮಾಡ್ತಿದ್ರಿ? ಅದು ಮಾವನ್ಗೆ ಹಾಲು ಕಾಯಿಸ್ಬೇಕಿತ್ತು, ಅದಕ್ಕೆ ಬಂದೆ. ಬೇಡ ನೀಲು ಅವರೇ, ನಾನು ಆಗ್ಲೇ ಕೊಟ್ಟು ಬಂದೆ. ನೀಲು, ಇವಳು ಯಾಕೆ ಇಲ್ಲಿಗೆ ಬಂದಿದ್ಲು? ಸಿಂಚನಂಗೆ ಬಿಸಿನೀರು ಬೇಕಿತ್ತಂತೆ, ಅದಕ್ಕೆ ಕಾಯಿಸ್ಕೊಂಡು ಹೋಗೋಕೆ ಬಂದಿದ್ಲು. ಇವಳೇನೆ ಕಾಳಜಿ ಮಾಡೋದು? ಹೆತ್ತು ಹೊತ್ತು ಸಾಕಿರೋಳು ನಾನು. ನನಗೊತ್ತಿಲ್ವಾ ನಾನು ಹೇಗ್ ನೋಡ್ಕೋಬೇಕು ಅಂತ? ನೀವು ಮಾಡಕ್ ಬಿಡ್ಬೇಕಲ್ಲ ಅತ್ತೆ. ಮನೆಯವ್ರನ್ನೆಲ್ಲ ತನ್ನವ್ರಾಗಿಸ್ಕೊಳಕ್ಕೆ ಈ ಕೆಲಸ ಎಲ್ಲ ಮಾಡ್ತಿದ್ದಾಳೆ. ನನ್ನ ಮುಂದೆ ಇವಳ ಆಟ ಎಲ್ಲ ನಡೆಯಲ್ಲ ಬಿಡು. ಆದ್ರೆ ಏನ್ ಮಾಡ್ಲಿ, ನನ್ನ ಮಗಳು ಇವಳ ಮಾತನ್ನೇ ಕೇಳ್ತಾಳೆ, ಅದಕ್ಕೆ ಸುಮ್ಮನಿದ್ದೀನಿ. ಇಲ್ಲ ಅಂದಿದ್ರೆ ಇವಳನ್ನ ಯಾಕೆ ನಾನು ಮನೆ ಒಳಗ್ ಬಿಟ್ಕೊಳ್ತಿದ್ದೆ ಹೇಳು? ಅದ್ ಸರಿ ನೀನು, ನೀನೇನ್ ಮಾಡ್ತಿದೀಯಾ? ಅತ್ತೆ, ಅದು ಮಾವಂಗೆ ಹಾಲು ಕಾಯ್ಸಕ್ ಬಂದಿದ್ದೆ. ಓ ಸರಿ ಸರಿ, ತುಂಬಾ ಬಿಸಿ ಕೊಡ್ಬೇಡ ಅವ್ರಿಗೆ, ಕಾಯಿಸಿದ್ಮೇಲೆ ಆರಿಸ್ಬಿಟ್ಟು ಕೊಡು. ಸ್ವಲ್ಪ ಏನಾಯ್ತು? ಏನಾಯ್ತಿದಲ್ಲ, ಹೇಗೆ ಮುಟ್ಕೊಂಡ್ರಿ? ಅಣ್ಣ, ಅದೇನಾಯ್ತು ಅಂತೆ. ಸದ್ಯಕ್ಕೆ ಅವರಿಗೆ ಆಪರೇಟ್ ಮಾಡಿ ಪ್ಲೇಟ್ಸ್ ಹಾಕಿದೀವಿ, ವೈಲ್ ಹಾಕಿದೀವಿ. ಡೋಂಟ್ ವರಿ, ನಥಿಂಗ್ ಟು ವರಿ, ಆಯ್ತಾ? ಸದ್ಯ ಇಷ್ಟೆಲ್ಲ ಆಯ್ತಲ್ಲ, ಏನೋ ಫೋನ್ ಮಾಡಿ ಹೇಳಿದ್ ನೋಡಿ ಏನಾಯ್ತೇನೋ ಅಂತ ನಾನು ಗಾಬರಿ ಆಗ್ಬಿಟ್ಟಿದ್ದೆ. ಏನೂ ಆಗಿಲ್ಲಪ್ಪ, ಸ್ವಲ್ಪ ಕೈ ಪೆಟ್ಟಾಗಿದೆ, ವಾಸಿ ಆಗುತ್ತೆ ಅಂತ ಹೇಳಿದ್ದಾರೆ. ಇನ್ನೇನು ತಲೆ ಕೆಡಿಸ್ಕೊಬೇಡ. ಹಾಸ್ಪಿಟ್ಲ್ ಬಿಲ್ಲೆಲ್ಲ ಕಟ್ಟಾಯ್ತಾ? ನಾನು ಹೋಗಿ ಕಟ್ಬಲ್ಲ? ಇವಾಗೇನೋ ಕೊಡಕ್ ಹೋಗ್ತೀಯಾ? ನನ್ನ ಹತ್ರ ಸ್ವಲ್ಪ ದುಡ್ಡಿತ್ತು, ನಾನು ಆಗ್ಲೇ ಕಟ್ಟಾಗಿದೆ. ಹೌದಾ? ಅಯ್ಯೋ, ನಾನೇ ಕಟ್ತಿದ್ದೆ. ನೆಕ್ಸ್ಟು ಏನಾದ್ರು ಬೇಕಾದ್ರೆ ಹೇಳು, ಇಲ್ಲ ನಾನೇ ಕೊಡ್ತೀನಿ. ಅದೆಲ್ಲ ಬೇಡ ಕಣೋ ಅಣ್ಣ. ಇಷ್ಟೆಲ್ಲ ಮಾಡಿರೋ ನಮ್ಮ ಅಪ್ಪಂಗೆ ನಂಗೆ ಇಷ್ಟು ಮಾಡೋಕ್ಕಾಗಲ್ವಾ? ತೊಂದರೆ ಇಲ್ಲ. ಸದ್ಯ ಇದೊಂದು ಹೊರೆ ತಪ್ಪಲ್ಲ, ಇಲ್ಲ ಅಂದಿದ್ರೆ ನನ್ನ ದುಡ್ಡೆಲ್ಲ ನೀರಿನಲ್ಲಿ ಹೋಮ ಮಾಡಿದಾಗ ಆಗ್ತಿತ್ತು. ಸರಿ, ಮತ್ತೆ ಏನಾದ್ರು ಬೇಕಾದರೆ ನನ್ನನ್ನು ಕೇಳು, ಆಯಿತಾ? ನಾನು ಕೊಡ್ತೀನಿ. ಆಯ್ತು. ಅಪ್ಪಾಜಿ, ಅಪ್ಪಾಜಿ, ಯಾಕಪ್ಪಾಜಿ ಏನಾಯ್ತು? ಅದೆಲ್ಲ ನಿಂಗೆ ಹಾಕ್ಲಾ? ಓಲಾ, ನಿನ್ನ ಕ್ಯಾಮೆ ಏನು ಅಂತ ನೋಡ್ಕೋವಲ್ಲ? ಅಲ್ಲ ಅಪ್ಪಾಜಿ, ಏನಾಯ್ತದೆ? ಯಾಕೆ ಹೊಟ್ಟೆ ಗಿಟ್ಟೆ ನೋಡ್ತಿದ್ದೆ ಅಪ್ಪಾಜಿ? ಯಾಕೆ ಹೊಟ್ಟೆ ಮೇಲೆ ಕೈ ಇಟ್ಟಿದ್ದೀರಾ? ಏನು ಇಲ್ಲ ಅಂತ ಹೇಳಿವಲ್ಲ. ಓಲಾ, ನಿನ್ನ ಕ್ಯಾಮೆ ನೋಡ್ಕೋವಲ್ಲ? ಅಪ್ಪಾಜಿ, ಯಾಕಪ್ಪಾಜಿ? ಅಪ್ಪಾಜಿ ಏನಾಯ್ತು ಅಂತ ಹೇಳಿ ಅಪ್ಪಾಜಿ. ಅಪ್ಪಾಜಿ, ನೀವು ಹಿಂಗೆ ಒದ್ದಾಡ್ತಿರೋದು ನೋಡಿದ್ರೆ ಏನೋ ಆಗದೆ ಅನಿಸ್ತದೆ. ಅದು ಏನಾಗದೆ ಅಂತ ಹೇಳಿ ಅಪ್ಪಾಜಿ. ನೋಡಿ, ನೀವು ನನ್ನ ಮೇಲೆ ಈ ಥರ ಕೋಪ ಮಾಡ್ಕೊಂಡು ಮಾತಾಡಿದ್ರೆ ನೋವು ಕಡಿಮೆ ಆಯ್ತದಾ? ನೀವು ಹಿಂಗೆ ಒದ್ದಾಡೋದನ್ನ ನನ್ನಿಂದ ನೋಡೋಕ್ಕಾಗಲ್ಲ ಅಪ್ಪಾಜಿ. ಅಪ್ಪಾಜಿ, ಅಪ್ಪಾಜಿ ಒಂದೊಂದು ಸೇರಿ. ಅಪ್ಪಾಜಿ ನೀರು ಕುಡಿ. ಅಪ್ಪಾಜಿ
ಅಪ್ಪಾಜಿ ದಯವಿಟ್ಟು ಏನಾಗದೆ ಅಂತ ಹೇಳಿ ಅಪ್ಪಾಜಿ. ನಿಮ್ಗೆ ಈ ಥರ ಆಗಿರೋದನ್ನ ನಾನು ಯಾವತ್ತೂ ನೋಡೇ ಇಲ್ಲ. ನಿಮಗೆ ಹೇಳಿಲ್ಲ ಅಂದ್ರೆ ಮಲಗಿರೋರ್ನೆಲ್ಲ ಎತ್ತಿ ಕರ್ಕೊಂಡ್ಬಂದ್ಬಿಡ್ತೀರ ಅಷ್ಟೇ. ಹೋಗೋಣಪ್ಪ, ನೀನು ಈ ದಿವಸ ಮಾಡಿದ್ದು ನಮ್ಮ ಕೈಲೆಲ್ಲ ನೋಡಕ್ ಆಗ್ತಿರ್ಲಿಲ್ಲ ಕಲ. ಅಪ್ಪಾಜಿ ಅಪ್ಪಾಜಿ ನಂಗೆ ಯಾಕೋ ಭಯ ಆಯ್ತದೆ. ಬನ್ನಿ ಆಸ್ಪತ್ರೆಗೆ ಹೋಗೋಣ. ಅದೆಲ್ಲ ಪ್ರಾಣ ಕಲ. ನೋಡು, ಅದೇನಾಯ್ತು ಆಯ್ತು ಅಂತ ನಂಗೆ ಗೊತ್ತಾಯ್ತಲ್ಲ ಕಲ. ಸಂತೆ ಆಯ್ತಾಯ್ತೆ, ಹೊಟ್ಟೆಲೆಲ್ಲ ತೊಳ್ಸ್ದಂಗೆ ಆಯ್ತಾ ಇದೆ ಕಲ. ನೋಡು, ಕೂತ್ಕೊಳಕ್ಕೂ ಆಯ್ತಿಲ್ಲ, ಮನೆ ಕಳಕ್ಕೂ ಆಯ್ತಿಲ್ಲ. ಅದೇನಾಯ್ತಾಯ್ತು ಅಂತ ನಂಗೆ ಗೊತ್ತಾಯ್ತಲ್ಲ ಕಲ. ಅಪ್ಪಾಜಿ ಅಪ್ಪಾಜಿ ಅಯ್ಯೋ ಅಪ್ಪಾಜಿ ಏನಾಯ್ತು ಅಪ್ಪಾಜಿ? ಅಪ್ಪಯ್ಯ ಏನಾಯ್ತು ಅಪ್ಪಯ್ಯ? ಅಪ್ಪಯ್ಯ ಏನಾಯ್ತು ಅಪ್ಪಯ್ಯ? ಸಿದ್ದು ಏನಾಯ್ತು ಅಪ್ಪ? ಹಿಂಗೆ ಏನೋ ಗೊತ್ತಿಲ್ಲ ಕಣ್ಣ, ಹೊಟ್ಟೆಲಿ ತುಂಬಾ ಸಂತ ಆಗ್ತಿದೆ ಅಂದ್ರು. ಆಸ್ಪತ್ರೆಗೆ ಹೋಗೋಣ ಅಂದ್ರೆ ಬೇಡ ಅಂದ್ರು. ನಂಗೆ ಯಾಕೋ ಸಿಕ್ಕಾಪಟ್ಟೆ ಭಯ ಆಯ್ತಿದೆ ಕಣ್ಣ. ಮೊದಲು ಡಾಕ್ಟರ್ ಫೋನ್ ಮಾಡಿ. ಅಪ್ಪಾಜಿ ಅಪ್ಪಾಜಿ ಹಲೋ ಅಪ್ಪಾಜಿ. ಡಾಕ್ಟ್ರೇ, ಅಪ್ಪ ಹಿಂಗೆ ಯಾಕೋ ಹುಷಾರಿಲ್ಲ, ಹೆಂಗೆ ಮಾಡ್ತವ್ರೆ ಬಿರು ಮನೆ. ಬಂದ್ಬಿಡಿ ಈಗಲೇ ಈಗಲೇ ಬಂದ್ಬಿಡಿ. ಅಪ್ಪಾಜಿ ಅಪ್ಪಯ್ಯ ಅಪ್ಪಾಜಿ ಅಪ್ಪಾಜಿ ಅಪ್ಪಯ್ಯ ನೋಡಿ, ಈ ಡಾಕ್ಟರ್ ಬರ್ತಾರೆ ಕಣಪ್ಪಯ್ಯ. ಒಂದು ಸಮಾಧಾನ ಮಾಡ್ಕೊಳ್ಳಿ ಅಣ್ಣ. ಮೊದ್ಲು ಹೋಗು, ಅವನ್ನ ಬಿಸಿ ಕರ್ಕೊಂಡು ಹೋಗು. ಬೇಡಕ್ಕಲ್ಲ, ಮೊದಲು ಡಾಕ್ಟ್ರು ಬಂದು ನೋಡ್ಬಿಡ್ಲಿ, ಆಮೇಲೆ ಅವ್ರನ್ನ ಕರ್ಸಮ್ಮ. ಇಲ್ಲಾಂದ್ರೆ ಗಾಬರಿ ಇದ್ರಕ್ಕಲ್ಲ. ಅಪ್ಪಾಜಿ